ಇವತ್ತು ಭದ್ರಾವತಿ ತಾಲೂಕಿನ ನೆಲಕೆರೆ ಗುಡ್ಡದ ನೆಲಕೆರೆ ಗ್ರಾಮದಲ್ಲಿ ಇವತ್ತು ನಾವು ಬಂದಿದ್ದೀವಿ. ಏನು ಎಜುಕೇಶನಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದರ ಭಾಗವಾಗಿ ಈ ಒಂದು ಪ್ರೋಗ್ರಾಮ್. ನಮ್ಮ ಸ್ನೇಹಿತರು ಅಫ್ರೋಜ್ ಅವರು ನಮಗೆ ಹೇಳಿದ್ರು, ನಮ್ಮ ಶಾಲೆಗೆ ನಿಮ್ಮ ಆದಷ್ಟು ಸಹಾಯವನ್ನು ಮಾಡಿ ಅಂತ ಹೇಳಿ. ನಮ್ಮ ಕೆಲಸನೇ ಅಷ್ಟೇ, ಪ್ರತಿಯೊಬ್ಬರು ಮಕ್ಕಳು ಸಹ ಇವತ್ತು ಎಜುಕೇಟೆಡ್ ಆಗ್ತಾರೆ. ಯಾರು ಅನ್ಎಜುಕೇಟೆಡ್ ಆಗಿರಬಾರ್ದಿಲ್ಲ, ಎಲ್ಲರೂ ಓದಬೇಕು. ಅದಕ್ಕೋಸ್ಕರ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯನ ನಾವು, ಯಾಕಂದ್ರೆ ಬಹಳ ಜನ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಅವ್ರಿಗೆ ಹೇಳೋರಿಲ್ಲ ನೀವು ಯಾವ ಕಡೆ ಖರ್ಚು ಮಾಡಬೇಕು ಈ ದುಡ್ಡನ್ನ ಅಂತ ಹೇಳಿ. ಅಂತವರಿಗೆ ನಾವು ಹೇಳ್ತೀವಿ, ಇಂಥ ಕಡೆ ನೀವು ಖರ್ಚು ಮಾಡ್ರಿ, ಇದರಿಂದ ನಿಮಗೂ ಒಳ್ಳೇದಾಗತ್ತೆ, ಸಮಾಜಕ್ಕೂ ಒಳ್ಳೇದಾಗತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ. ಅವಾಗ ಅವ್ರೇನ್ ಮಾಡ್ತಾರೆ, ಅಂತವರು ನಮಗೆ ಹೆಲ್ಪ್ ಮಾಡ್ತಾರೆ. ಇದು ಇವತ್ತಿನ ಏನ್ ಪ್ರೋಗ್ರಾಮ್ ಇದೆ, ಇದಕ್ಕೆ ಸ್ಪಾನ್ಸರ್ ಮಾಡಿದವರು ನಮ್ಮ 8ನೇ ವಾರ್ಡಿನ ಕೌನ್ಸಿಲರ್ ಬಶೀರ್ ಅವರು. ಇದು ಅವ್ರಿಗೆ ಸಲ್ಲಿಸಬೇಕಾಗಿರುವಂತದ್ದು. ಯಾಕೆಂದ್ರೆ ಅವ್ರಿಗೆ ಹೇಳಿದ್ವಿ ನಾವು, ಈ ತರ ನೆಲಕೆರೆಯಲ್ಲಿ ಒಂದು ಶಾಲೆ ಇದೆ, ಅದಕ್ಕೆ ನಿಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಅಂತ. ಅದಕ್ಕೆ ಅವ್ರೇನ್ ಮಾಡಿದ್ದಾರೆ, ಇದೆಲ್ಲ ಟೋಟಲ್ ಏನ್ ಐಟಮ್ ಇದೆ ಇದು ಬಶೀರ್ ಅವ್ರ ಕಡೆಯಿಂದ ಗಿಫ್ಟ್ ಇದೆ ಈ ಶಾಲೆಗೆ. ಮುಂದೆನೂ ಸಹ ಈ ಶಾಲೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಮುಂದೆ ಏನಾದ್ರು ಇದು ಸಣ್ಣದಿದೆ ಅಷ್ಟೇನೆ, ಜಸ್ಟ್ ಮುಂದೆ ಏನಾದ್ರು ಬೇಕಾದ್ರೂ ನೀವು ನಮಗೆ ಕರೆ ಮಾಡಿ ಆದಷ್ಟು ನಮ್ಮ ಕೈಯಿಂದ ಎಷ್ಟಾಗತ್ತಷ್ಟು ಸಪೋರ್ಟ್ ಅನ್ನು ನಾವು ಶಾಲೆಗೋಸ್ಕರ ಮಾಡ್ತೀವಿ. ಮತ್ತೆ ಪ್ರತಿಯೊಬ್ಬರು ಮಕ್ಕಳು ಸಹ ಓದಬೇಕು. ಇನ್ನೊಂದೇನಪ್ಪ ಅಂದ್ರೆ ಈ ಶಾಲೆ ನೋಡಿ ಹೆಂಗಿದೆ, ಸ್ವಲ್ಪ ವಿಡಿಯೋ ತೋರಿಸಬೇಕು ಮೇಲ್ಗಡೆ. ಇದು 1960ರಲ್ಲಿ ಕಟ್ಟಿರುವಂತ ಶಾಲೆ, ಇವತ್ತು ಸಹ ಇದು ಅಪ್ಡೇಟ್ ಆಗಿಲ್ಲ. ದಯವಿಟ್ಟು ನಾನು MLA ಅವರಿಗಾಗ್ಲಿ, MLA ಅವರಿಗೆ ಮತ್ತೆ ನಮ್ಮ MP ಅವರಿಗೆ ಈ ವಿಡಿಯೋ ಯಾರು ನೋಡ್ತಾರೆ ಅವರಿಗೆಲ್ಲರಿಗೂ ಹೇಳ್ತೀನಿ, ಈ ಶಾಲೆಯನ್ನು ಅಪ್ಡೇಟ್ ಮಾಡಲು ತಾವೆಲ್ಲರೂ ಮುಂದೆ ಬಂದು ಇವರಿಗೆ ಸಪೋರ್ಟ್ ಮಾಡಿ ಮತ್ತೆ ಸಹಾಯ ಮಾಡಿ. ಯಾಕಂದ್ರೆ ಉರ್ದು ಸ್ಕೂಲ್ ಅಂದ ತಕ್ಷಣ ನೆಗ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಇಷ್ಟು ನೋಡಿ, ಇಷ್ಟು ಮಕ್ಕಳು ಕೂತಿದಾವೆ, ಏನಾರ ನಾಳೆ ದಿನ ಏನೋ ನೋಡಿ ಏನಿದೆ, ಎಲ್ಲ ಲೀಕೇಜ್, ಎಲ್ಲ ಕಡೆ ಲೀಕೇಜ್ ಇದೆ. ಏನಾರ ಹಂಚು ಬೀಳೋದು, ಏನಾರ ಆಗೋದು, ಮಕ್ಕಳ ಜೀವಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ, ಈ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆಲ್ಲ ಹೇಳೋದೇನಂದ್ರೆ, ಫಸ್ಟ್ ಈ ಶಾಲೆಯನ್ನ ಅಪ್ಡೇಟ್ ಮಾಡಬೇಕು. 1960ರಲ್ಲಿ ಕಟ್ಟಿರೋದಂದ್ರೆ ಲೆಕ್ಕ ಹಾಕ್ರಿ, ಎಷ್ಟು ಹಳೆ ಶಾಲೆ. ಇವತ್ತೆಲ್ಲ ಹೈಟೆಕ್ ಶಾಲೆಗಳು, ಗಾರ್ಮೆಂಟ್ಸ್ಗಳಿದಾವೆ. ಎಲ್ಲ ಏನ್ ಮಾಡ್ತಾರೆ, ಮಕ್ಕಳಿಗೆ ಅಲ್ಲಿ ಸೇರಿಸ್ತಾರೆ. ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಸೇರಿಸ್ತಾರೆ? ನಾಳೆ ಜನ ಗೌರ್ಮೆಂಟ್ ಸ್ಕೂಲೇ ಬಂದಾಗ್ತವೆ. ದಯವಿಟ್ಟು ಗೌರ್ಮೆಂಟ್ ಸ್ಕೂಲ್ಗಳು ಬಂದಾಗ ಅವಕಾಶ ಮಾಡ್ಕೊಡ್ಬೇಡಿ, ನಾನು ಕೈ ಜೋಡಿಸಿ ಕೇಳ್ತೀನಿ. ಫಸ್ಟ್ ಈ ಶಾಲೆ ಅಪ್ಡೇಟ್ ಆಗಬೇಕು. ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರ ಅವರೆಲ್ಲ ಬೆಂಬಲ ಕೊಡಿ, ಸಪೋರ್ಟ್ ಮಾಡಿ. ಮತ್ತೆ MLA ಅವರಿಗೂ ಹೇಳ್ತೀನಿ ನಾನು, ರಿಕ್ವೆಸ್ಟ್ MLA ಗೆ ರಿಕ್ವೆಸ್ಟ್, ಫಸ್ಟ್ ಈ ಶಾಲೆನ ಅಪ್ಡೇಟ್ ಮಾಡಿ.